ಎಲ್ಲ ಪತ್ರಕರ್ತ ಮಿತ್ರರಿಗೂ ಹಾಗೂ ಜಯಭೀಮ್ ನಗರದ ನಿವಾಸಿಗಳಿಗೂ ಮತ್ತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೇವಲ ದಲಿತರಿಂದ ಮಾತ್ರ ಬೇಡ, ಊರಿನ ಎಲ್ಲ ಜನರು ಸೇರಿ ಮಾಡಿಕೊಳ್ಳೋಣ ಅಂತಕ್ಕಂಥ ವಿಚಾರದಲ್ಲಿ ಆಗಮಿಸಿದ ಎಲ್ಲ ನನ್ನ ಅನ್ಯಕೋಮಿನ ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸುಮಾರು 2008ರಿಂದ ಈ ಜಯಂತಿಯನ್ನು ಆಚರಿಸಿಕೊಂಡು ಬಂದ್ವಿ. ಈ ಜಯಭೀಮ್ ನಗರದ ನಿವಾಸಿಗಳು ಅತ್ಯಂತ ಅದ್ಧೂರಿಯಾಗಿ, ಅತ್ಯಂತ ಅರ್ಥಪೂರ್ಣವಾಗಿ ಜಯಂತಿಯನ್ನ ಒಮ್ಮನಸ್ಸಿನಿಂದ ಎಲ್ಲರೂ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಇಡೀ ಊರೇ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತು ಜಯಂತಿಯನ್ನ ಆಚರಣೆ ಮಾಡ್ತಿದ್ವಿ. ಊರಿನ ಎಲ್ಲ ಹಿರಿಯರು ಇದಕ್ಕೆ ಸಹಕಾರ ಕೊಡ್ತಿದ್ರು ಮತ್ತು ಮೆರವಣಿಗೆಯ ದಾರಿಯುದ್ದಕ್ಕೂ ಎಲ್ಲ ಧರ್ಮದವರು ಅವರವರ ವಿಷಯಕ್ಕೆ ತಕ್ಕಂತೆ, ಅವರವರ ಇಚ್ಛೆಗೆ ತಕ್ಕಂತೆ ಶರಬತ್ತುಗಳನ್ನ, ಪಾನೀಯಗಳನ್ನ, ಆಹಾರದ ಪೊಟ್ಟಣಗಳನ್ನ ವಿತರಿಸಿ ಪ್ರೋತ್ಸಾಹವನ್ನು ಮಾಡ್ತಕ್ಕಂಥದ್ದು ಸಿಂದಗಿಯ ಧರ್ಮ. ಈ ವೇದಿಕೆಯಲ್ಲಿ ನೋಡಬಹುದು ನೀವು ಇಲ್ಲಿ ಯಾವುದೇ ಒಂದೇ ಜಾತಿಯ, ಒಂದೇ ಧರ್ಮದ ಯಾವುದೇ ಇಲ್ಲ. ಇಲ್ಲಿ ಜಯಭೀಮ್ ನಗರದ ಎಲ್ಲ ಬಹುತೇಕ ಎಲ್ಲ ಕುಟುಂಬಗಳು, ಇವತ್ತಿನ ದಿವಸ ಕುಶ್ಬಾಳ್ ಕುಟುಂಬವಾಗಲಿ, ಸುಲ್ಪಿ ಕುಟುಂಬ ಆಗಲಿ, ಬರಗಾಲ್ ಕುಟುಂಬ ಆಗಲಿ, ಪೂಜಾರಿಯವರಾಗಲಿ, ಹೊಸಮನಿಯವರಾಗಲಿ, ಬಿಸ್ನಾಳದವರಾಗಲಿ, ಮ್ಯಾಗೇರಿಯವರಾಗಲಿ, ಬ್ಯಾಕ್ವರ್ಡ್ ಆಗಲಿ, ಹೀಗೆ ಎಲ್ಲ ಸುಮಾರು ಎಲ್ಲ ಜಾಬನೂರವರಾಗಲಿ, ಮಾನ್ಸುಣಿಯವರಾಗಲಿ, ಈ ರೀತಿಯಾಗಿ ಎಲ್ಲ ಈ ಒಂದು ಹರಿಜನ ಕೇರಿಯ ಎಲ್ಲ ಸಮಾಜ ಬಾಂಧವರ ನೇತೃತ್ವದಲ್ಲಿ ಜಯಂತಿಯನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂತ ಬಂದಿದ್ದೀವಿ. ಚೌರವರು ಕೂಡ ಇದ್ದಾರೆ. ಎಲ್ಲ ಈ ರೀತಿಯಾಗಿ ಎಲ್ಲರೂ ಸೇರ್ಕೊಂಡು ನಾವು ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಕೊಡ್ತಕ್ಕಂಥದ್ದು ವಾಡಿಕೆ. ಆದ್ರೆ ಕೊರೋನಾದ ನಂತರ ಈ ಜಯಂತಿಯನ್ನ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಆಗ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮಾರು 4-5 ವರ್ಷಗಳ ಕಾಲ ಈ ಜಯಂತಿಗೆ ಕರೋನಾ ಆಗಿರಬಹುದು, ನಂತರದ ಚುನಾವಣಾ ಹಾವಳಿ, ಚುನಾವಣೆಯಿಂದ ನೀತಿ ಸಂಹಿತೆ ಬರ್ತದೆ, ನಮಗೆ ಇದು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನ ಸಿಗ್ತಾ ಇಲ್ಲ. ಆದರೆ ಈ ಬಾರಿ ಇದನ್ನ ಆಚರಣೆಯನ್ನ ಮಾಡಬೇಕು ಅತ್ಯಂತ ಅರ್ಥಪೂರ್ಣವಾಗಿ ಅಂತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಇವತ್ತು ಎಲ್ಲ ಸಂಘಟನೆಗಳ ಆಶ್ರಯದಲ್ಲಿ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಅಂಬೇಡ್ಕರ್ ಜಯಂತಿಗೆ ಯಾರದೇ ನೇತೃತ್ವ ಇರೋದಿಲ್ಲ. ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೆ ಹಂಗೆ, ಯಾರದೇ ನೇತೃತ್ವ ಇರೋದಿಲ್ಲ. ನೀವು ಗಮನಿಸಿರಬಹುದು 2008-2009ರಿಂದ ಪ್ರಾರಂಭವಾದಂತ ಜಯಂತಿ ಇಲ್ಲಿವರೆಗೆ ಸುಮಾರು 2020ರವರೆಗೆ 2019ರವರೆಗೆ ಏನ್ ಜಯಂತಿಗಳಾದವು, ಇಲ್ಲಿ ಯಾವುದೇ ಒಬ್ಬನೇ ಒಬ್ಬ ಅಂಬೇಡ್ಕರರ ಕೋಟ್ಗಳು, ಅಂಬೇಡ್ಕರರ ಭಾವಚಿತ್ರ ಹೊರತಾಗಿ ಮತ್ತೊಬ್ಬರ ಕಟೌಟ್ ಸಹಿತ ಸಿಂಧಿಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ಕೇವಲ ಅಂಬೇಡ್ಕರರ ಘೋಷಣೆಗಳು, ಅಂಬೇಡ್ಕರರ ತತ್ವ ಸಿದ್ಧಾಂತಗಳು ಇಲ್ಲಿ ಮುಖ್ಯವಾಗಿರ್ತವೆ ವಿನಃ ಇಲ್ಲಿ ಯಾವುದೇ ವೈಯಕ್ತಿಕ ಸಾಧನೆಗೆ ಇಲ್ಲಿ ಅವಕಾಶಗಳನ್ನ ಇರ್ತಕ್ಕಂಥದ್ದಲ್ಲ. ಈ ಬಾರಿ ಜಯಂತಿಯನ್ನ ನಾವು ಒಂದು ವಿಭಿನ್ನ ರೀತಿಯಲ್ಲಿ ಆಚರಿಸಬೇಕಂತ ಹೇಳಿ ಇವತ್ತು ಎಲ್ಲ ಸಮಾಜದ ಮುಖಂಡರು ಇವತ್ತು ಸೇರ್ಕೊಂಡಿದ್ದಾರೆ. ಇವತ್ತು ವಿವಿಧ ಮೇಲ್ಜಾತಿಯ ಒಂದು ನಾಯಕರುಗಳು ಆಗಮಿಸಿದ್ದಾರೆ. ಜೊತೆಗೆ ದಲಿತರಲ್ಲಿ ಇರ್ತಕ್ಕಂಥ ಎಲ್ಲ ಒಳಪಂಗಡಗಳ ನಾಯಕರುಗಳು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ವಿಶೇಷವಾಗಿದೆ. ನಾವು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಪ್ರಾರಂಭವನ್ನು ಮಾಡಿಕೊಂಡಿದ್ದೇವೆ. ಏಪ್ರಿಲ್ 14ರಂದು ಈ ಸಮಿತಿಯ ಒಂದು ಇದು ಏನದಲ್ಲ, ಸಾಮೂಹಿಕ ನಾಯಕತ್ವವನ್ನು ಹೊಂದಿರ್ತದೆ. ಇಲ್ಲಿ ಯಾವುದೇ ಸಂಘಟನೆ, ಯಾವುದೇ ದಲಿತ ಸಂಘಟನೆ, ಯಾವುದೇ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ಮತ್ತೊಂದು ಸಂಘಟನೆ, ಮಗದೊಂದು ಸಂಘಟನೆಯ ನೇತೃತ್ವದಲ್ಲಿ ಈ ಜಯಂತಿ ಇರೋದಿಲ್ಲ. ಇದನ್ನು ಸಿಂದಗಿಯ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಿತಿ ಅಂತ ಹೇಳಿ ಆಗ್ತದೆ. ಅದರ ನೇತೃತ್ವದಲ್ಲಿ ಮಾತ್ರ ಇಲ್ಲಿ ಜಯಂತಿ ನಡೀಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ನಾನು
ಇದನ್ನ ಸ್ಪಷ್ಟವಾಗಿ ವಿವರಣೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ಯಾರದ ಜೊತೆನೋ ಸಂಘರ್ಷಕ್ಕೆ ಇಳಿಯುವಂತ ಇದು ಅಲ್ಲ. ಇದು ನಾವು ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಪರಿಕಲ್ಪನೆ ಇಟ್ಕೊಂಡು ನಾವು ಬಂದವರು. ಇದಕ್ಕೆ ಯಾವ ನದಿಯೂ ಸೇರಬಹುದು, ಯಾವ ಹಳ್ಳವೂ ಸೇರಬಹುದು, ಕೊಳ್ಳವೂ ಸೇರಬಹುದು. ಅಂಬೇಡ್ಕರ್ ಅಂತಕ್ಕಂಥದ್ದು ಒಂದು ಸಮುದ್ರ. ಈ ಸಮುದ್ರಕ್ಕೆ ನೂರಾರು ಹೊಳೆಗಳು ಬಂದು ಸೇರಿದ್ರು ನಾವು ಸಂಪೂರ್ಣವಾಗಿ ಸ್ವಾಗತವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಎಲ್ಲ ಸಮಾನ ಮನಸ್ಕರು, ಸಮಾಜ ನಿರ್ಮಾಣ ಮಾಡುವಂತ ಪರಿಕಲ್ಪನೆ ಉಳ್ಳವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಂಡವರು. ಈ ದೇಶದಲ್ಲಿ ಇತ್ತೀಚಲಾಗಿ ಅಂಬೇಡ್ಕರರ ಜೀವನದ ಹೊರತುಪಡಿಸಿ ಇನ್ನಿತರಿಗೆ ಅರ್ಥವಾಗುವಂತ ಕಾಲ ಬರ್ತಾ ಇದೆ. ಜೊತೆಗೆ ಸಂವಿಧಾನವನ್ನ ಒಪ್ಕೊಳ್ಳಿಕ್ಕೆ ಇವತ್ತು ಎಲ್ಲರೂ ತಿಳಿದಿಲ್ಲ. ಯಾಕಂದ್ರೆ ಸಂವಿಧಾನ ಅಂತಂದ್ರೆ ಬರೇ ಅದು ಒಂದಿಷ್ಟೇ, ನಾನೇ ಹಲಿಗೆ ಹೋಗ್ಬಿಡದ್ನಿ, ಇದು ಹೋಗ್ಬಿಡದ್ನಿ, ನೀಲಿ ಕುಂಕುಮ ಹಚ್ಕೊಂಡ್ನಿ, ಇಷ್ಟಕ್ಕೆ ಸೀಮಿತ ಇತ್ತು. ಆದ್ರೆ ಇವತ್ತು ಪ್ರತಿಯೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ. ಅವರು ಎಲ್ಲರೂ ಕೂಡ ಈ ಜಯಂತಿಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇದ್ದೀನಿ. ಜೊತೆಗೆ ಇವೆಲ್ಲ ಸಮಿತಿಯನ್ನ ನಿರ್ಮಾಣ ಮಾಡಿಕೊಂಡು ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿ ಇನ್ನೊಮ್ಮೆ ಪತ್ರಿಕಾಗೋಷ್ಠಿಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ. ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕೂಡ ಇದ್ದೇವೆ. ಜೊತೆಗೆ ನಾವು ಈ ಒಂದು ಏನು 2009ರಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿವಿ, ಇದು ನಾವು ಪ್ರತಿ ವರ್ಷ 5 ದಿನಗಳ ಕಾಲ ಅರ್ಥಪೂರ್ಣ ಆಚರಣೆಯನ್ನು ಮಾಡ್ಕೊಂಡು ಬಂದಿವಿ. ಆದ್ರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಒಂದು ಅರ್ಥಪೂರ್ಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಜೈಭೀಮ್ ನಗರದ ನಿವಾಸಿಗಳ ಮತ್ತು ಈ ಊರಿನ ಎಲ್ಲ ಗುರು ಹಿರಿಯರ ಒಂದು ಇಚ್ಛೆ ಇದೆ. ಆ ಇಚ್ಛೆಗೆ ಅನುಗುಣವಾಗಿ ನಾವು ಎಷ್ಟು ದಿನ ಮಾಡಬೇಕು, ಏನ್ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಇನ್ನೊಂದು ಪ್ರೆಸ್ ಮೀಟ್ ಮಾಡುವುದರ ಮೂಲಕ ಕಾರ್ಯಕ್ರಮಗಳ ಯಾದಿಯನ್ನ ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಎಲ್ಲವೂ ಅಳವಡಿಕೊಂಡಿರ್ತದೆ. ಕೇವಲ ಮೆರವಣಿಗೆ, ಜಯಂತಿ ಅಂತಂದ್ರೆ ಕೇವಲ ಮೆರವಣಿಗೆ ಮಾತ್ರ ಅಲ್ಲ. ಇಲ್ಲಿ ದಲಿತರ ಮೂಲ ಆಶಯಗಳನ್ನ ಈ ಹೊರ ಜಗತ್ತಿಗೆ ತೋರಿಸುವಂತ ವ್ಯವಸ್ಥೆಯನ್ನ ಕೂಡ ನಾವು ಅಂಬೇಡ್ಕರ್ ಜಯಂತಿ ದಿನ ಪ್ರಾರಂಭ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ರಾಜ್ಯದಲ್ಲಿ, ಈ ಒಂದು ದೇಶದಲ್ಲಿ ಅಂಬೇಡ್ಕರ್ರ ಮೂರ್ತಿಗಳ ಮೇಲೆ ಆಗ್ತಕ್ಕಂಥ ಪ್ರಹಾರವನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಅವೆಲ್ಲವುಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ದಿನ ಕ್ಷಮಿಸು ತಂದೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಯಾವುದಾದ್ರೂ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಆಗಿರ್ತಕ್ಕಂಥ ವಿಚಾರಗಳೇನಿದಾವಲ್ಲ, ಆಯಾ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಇದನ್ನ ಮನವರಿಕೆಯನ್ನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಮೇಲ್ಜಾತಿಯ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ದಲಿತರ ಮತ್ತು ಮೇಲ್ಜಾತಿ ಸವರ್ಣೀಯರ ಮತ್ತು ಅವರ್ಣೀಯರ ಇಬ್ಬರ ನಡುವೆ ಇರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯವನ್ನ ದೂರಗೊಳಿಸಿ ಅವುಗಳನ್ನೆಲ್ಲವನ್ನು ಒಂದು ಮಾಡಬೇಕು ಅಂತಂದ ಕೂಡ ಈ ಅಂಬೇಡ್ಕರ್ ಜಯಂತಿಯ ಮುಖ್ಯ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ರೀತಿಯಾಗಿ ಸುಮಾರು ಈ ಜಯಂತಿ ಏನು 15 ದಿನಗಳ ಕಾಲ ಆಗ್ತದೋ, 1 ತಿಂಗಳ ಕಾಲ ಆಗ್ತದೋ ಗೊತ್ತಿಲ್ಲ. ಅದನ್ನ ಎಲ್ಲ ಹಿರಿಯರು ನಂತರದಲ್ಲಿ ಕೂಡಿಕೊಂಡು ಏನ್ ಮಾಡ್ಬೇಕು ಅಂತಕ್ಕಂಥ ಉದ್ದೇಶವನ್ನ ನಾವು ಎಲ್ಲ ಹಿರಿಯರು ಸೇರಿಕೊಂಡು ಈ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಆ ಪತ್ರಿಕಾಗೋಷ್ಠಿಯನ್ನ ನೋಡಿಲ್ಲ ಮತ್ತು ನನಗೆ ಯಾರು ಮಾಡಿದಾರೋ ಅಂತೇಳಿ ಗೊತ್ತೂ ಇಲ್ಲ. ಇದು ಅಂಬೇಡ್ಕರರ ಜಯಂತಿ ಅಂದ್ರೆ ಸಾರ್ವತ್ರಿಕ ಆಗಿರಬೇಕು ಅಂತಕ್ಕಂಥ ವಿಚಾರ ನಮ್ದು ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಅಂಬೇಡ್ಕರ್ ಅಂತಂದ್ರೆ ಒಂದು ಸಮುದ್ರ ಇದ್ದ ಹಾಗೆ, ಅದಕ್ಕೆ ಯಾವ ನದಿಗಳು ಬೇಕಾದ್ರೂ ಸೇರಬಹುದು. ಆದ್ರೆ ಅವ್ರು ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕೆ ಒಂದೇ ಆಗಬೇಕು ಅನ್ನೋ ಅನ್ಕೋತ ಎಲ್ಲರೂ ನಿಲ್ಬೇಕು. ಒಂದೇ ಆಗ್ತದೆ. ಅವರು ಒಂದು ದೊಡ್ಡ ಪ್ರಮಾಣದಾಗ ಮಾಡ್ತೀವಿ, ನೀವು ಸ್ಥಳಾವಕಾಶ ಎಲ್ಲಿ ಮಾಡೋರು, ನೀವು ಎಲ್ಲಿ ಮಾಡೋರು, ಅವ್ರು ಎಲ್ಲಿ ಮಾಡೋರು, ನನಗೆ ಅವರ ವಿಚಾರಗಳ ಬಗ್ಗೆ ನಮ್ದು ಇದು ಇಲ್ಲ. ನಾವ್ ಯಾಕಂತಂದ್ರೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂತ ಬಂದಿರೋದು, ನಮ್ಮದೇ ಆದಂತ ಒಂದು ಪರಿಕಲ್ಪನೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ವೇದಿಕೆ ಇರ್ತದೆ. ಆ ವೇದಿಕೆ ಮುಖಾಂತರ ನಿರಂತರ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಈ ಬಾರಿ ನಾವು ಅಂಬೇಡ್ಕರರ ಜಾತ್ರೆಯನ್ನ ಮಾಡ್ತಕ್ಕಂಥದ್ದು ಉದ್ದೇಶವನ್ನು ಕೂಡ ಹೊಂದಿದ್ದೀವಿ ನಾವು. ಯಾಕಂದ್ರೆ ನೀವು ಗಮನಿಸಿದ್ದೀರಿ, ಅಂಬೇಡ್ಕರ್ ಜಯಂತಿಯನ್ನ ಹಿಂದೆ ಮಾಡಿರ್ತಕ್ಕಂಥದ್ದು ಗಮನಿಸಿದ್ದೀವಿ. ಅಲ್ಲಿ ಯಾವುದೇ ನೇತೃತ್ವ, ಯಾವುದೇ ಸಂಘಟನೆ ಇರೋದಿಲ್ಲ. ಅದು ಅದು ಸಾರ್ವಜನಿಕ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿ ಮಾಡ್ಯಾರು, ಅಥವಾ ಒಂದು ಸಂಘಟನೆ ಕಾರ್ಯಕ್ರಮ ಮಾಡ್ತೀನಿ ಅಂತ ಮಾಡ್ಯಾರು. ಯಾಕಂತಂದ್ರೆ ಎಲ್ಲಾ ಸಂಘಟನೆಯವರು ಸಿಂಧಿಗಳು ಮಾಡ್ತಾರೆ ಜಯಂತಿ.
ಅವ್ರವ್ರ ಇದ್ರಲ್ಲಿ ಅವ್ರವ್ರು ಮಾಡ್ಕೊಂತಾರೆ. ಈ ನನಗನ್ಸಿದ ಮಟ್ಟಿಗೆ ಸಿಂದಗಿಲಿ ಏಪ್ರಿಲ್ 14ಕ್ಕೆ ಸಿಂದಗಿಯೊಳಗೆ ಸುಮಾರು ಒಂದು 10 ಜಯಂತಿಗಳಾಗ್ತವೆ. ಆ 10 ಜಯಂತಿಗಳು ತಮ್ಮ ತಮ್ಮ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಈ ಸಿಂದಗಿಯ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಯಾಗಿ ಮಾಡ್ತಕ್ಕಂಥದ್ದು ಇದು ರೂಢಿ. ಅದೇ ರೀತಿಯಾಗಿ ಕೂಡ ಇವತ್ತು ಬಂದಿದ್ದಾರೆ, ಕೆಲವೊಂದು ಸ್ಲಮ್ನಿಂದ ಬಂದಿದ್ದಾರೆ. ಆನಂತರ ಈ ಬಾರಿ ಸಂತೋಷ್ ಜಾಧವ್ ನೇತೃತ್ವದಲ್ಲಿ ಭಜಂತ್ರಿಯಲ್ಲಿ ಓಣಿಯಲ್ಲೂ ಕೂಡ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಶರಣಮ್ಮ ನಾಯಕ್ ಅವರು ಬಂದಿದ್ದಾರೆ, ಬಂಜಾರ ಸಮಾಜದವರು, ಅವರು ಕೂಡ ಅಲ್ಲಿ ಇದ್ರಲ್ಲಿ ಮಾಡ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿದ್ದಾರೆ. ಜೊತೆಗೆ ಯಾರ್ಯಾರು ಒಂದು ಇದು ಏನು ಮೇಲ್ಜಾತಿಯ ಕೇರಿಗಳಲ್ಲಿ ಅಥವಾ ಆ ಗಲ್ಲಿಗಳಲ್ಲಿ ಅಥವಾ ಅವರ ಪೂರ್ಣ ಸಿಂದಗಿಯಲ್ಲಿ ಒಂದು ವಿಚಾರವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಅವ್ರು ಇದ್ದಾರೆ. ಅವ್ರು ಯಾರಿಗೂ ನಾವು ಬೇಡ ಅಂತ ಹೇಳಿಕ್ಕಾಗಿಲ್ಲ. ಮಾಡ್ರಿ, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಒಪ್ಕೊಳ್ರಿ, ನಮ್ಮ ಜೊತೆಗೆ ಬರ್ರಿ, ನಮ್ಮೊಟ್ಟಿಗೆ ಮಾಡೋಣ, ನಿಮ್ಮೊಟ್ಟಿಗೂ ಮಾಡೋಣ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಉದ್ದೇಶ ಇದೆ. ಸರಿ ಏನಲ್ರಿ, ನಾವು ಅಂಬೇಡ್ಕರ್ ಸರ್ಕಲ್ನಲ್ಲಿಯೇ ಪ್ರತಿ ಬಾರಿ ವೇದಿಕೆಯನ್ನು ಮಾಡಿ ಮಾಡ್ತಕ್ಕಂಥದ್ದು. ಏಪ್ರಿಲ್ 14ರಂದು ಕೂಡ ಅಲ್ಲಿ ವೇದಿಕೆ ಇರ್ತದೆ. ಆ ವೇದಿಕೆ ಮೇಲೆ ಅಂಬೇಡ್ಕರ್ ಜಯಂತಿ ಅರ್ಥಪೂರ್ಣವಾಗಿ ಜರುಗ್ತದೆ ಅಂತಕ್ಕಂಥ ಮಾತು. ಪರಿವಾರ ಎನ್ನದೇ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಯಾವತ್ತು ಹೋರಾಟಗಾರರೇ, ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳೇ, ಏನು ಅಂಬೇಡ್ಕರ್ ಜಯಂತಿ ಪ್ರತಿ ಒಂದು ವರ್ಷನೂ ಕೂಡ ಇಲ್ಲಿ ಆಚರಣೆ ಮಾಡುವುದನ್ನು ನಾವು ಕಣ್ಣಾರೆ ಕಂಡೀವಿ. ಕೆಲವೊಂದು ಸಂದರ್ಭದಲ್ಲಿ ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ತೊಂದರೆಗಳು ಆಗಿರ್ಬೋದು. ಆದರೂ ಸಹಿತ ರಾಜ್ಯ ಮಟ್ಟದಲ್ಲಿ ಅದ್ದೂರಿಯಾಗಿರ್ತಕ್ಕಂಥ ಜಯಂತ್ಯೋತ್ಸವವನ್ನು ನಾವು ನೀವೆಲ್ಲರೂ ಕಂಡಿದ್ದೇವೆ. ಮತ್ತು ದಲಿತ ಚಳವಳಿ ಕೆಲಸ ಒಡೆದಿರ್ತಕ್ಕಂಥ ಮನಸ್ಸುಗಳನ್ನ ಒಂದುಗೂಡಿಸಿ ಇವತ್ತು ಕೆಲಸ ಮಾಡ್ತಕ್ಕಂಥ ದಲಿತ ಚಳವಳಿಯ ಕೆಲಸ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಅವು ನಮಗೆ ಕಾಣ್ತಾ ಇಲ್ಲ. ಆದರೂ ಇವತ್ತ ಹಿರಿಯ ಹೋರಾಟಗಾರರು ಮತ್ತೆ ಅಣಿಯಾಗಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ಹೋರಾಟಗಾರರಾಗಿ ಮತ್ತು ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಆ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತು. ಎಲೆಕ್ಷನ್ ಇರೋದ್ರಿಂದ ಸುಮಾರು 2 ವರ್ಷಗಳ ನಾವು ಇಲ್ಲಿ ಸಿಂದಗಿ ನಗರದಲ್ಲಿ ಜಯಂತಿ ಆಚರಿಸ್ಲಿಕ್ಕೆ ಆಗಿರ್ಲಿಲ್ಲ. ಹಿಂದಿನ ದಿನಮಾನಗಳಲ್ಲಿ ನಾವು ಕಂಡಿದ್ದೇವೆ. ತುಂಬಾ ಅದ್ದೂರಿಯಾಗಿ ಇಡೀ ರಾಜ್ಯನೇ ನೋಡ್ತಕ್ಕಂಥ ಜಯಂತಿಯನ್ನು ನಾವು ಸಿಂದಗಿ ನಗರದಲ್ಲಿ ಎಲ್ಲ ಏನು ಪ್ರಗತಿಪರ ಚಿಂತಕರು, ಎಲ್ಲ ಹೋರಾಟಗಾರರು, ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಸೇರಿಕೊಂಡು ಹಿಂದಿನ ದಿನಮಾನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇವೆ. ಈ ಬಾರಿ ಕೂಡ ಒಂದು ಅವಕಾಶ ಸಿಕ್ಕಿದೆ. ಇದನ್ನ ಇಡೀ ರಾಜ್ಯನೇ ಸಿಂದಗಿ ನಗರದಲ್ಲಿ ನಡೀತಕ್ಕಂಥ ಒಂದು ಅದ್ದೂರಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಒಂದು ಜಯಂತಿಯ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಸೇರಿರ್ತಕ್ಕಂಥ ಈ ಪತ್ರಿಕಾ ಏನು ಮಾಧ್ಯಮದ ಮಿತ್ರರಿಗೆ ಮತ್ತು ಜೊತೆಗೆ ಈ ಪತ್ರಿಕೆ ಕರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಅನಂತ ಕೋಟಿ ಜೈ ಭೀಮ್ ವಂದನೆಗಳನ್ನು ಹೇಳ್ತಾ, ಇವತ್ತು ಏನು ಈ ಒಂದು ಸಿಂದಗಿ ನಗರದಲ್ಲಿ ಇಡೀ ಆಲ್ಮೇಲ್ ಮತ್ತು ಸಿಂದಗಿ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಪ್ರಜಾಪ್ರಭುತ್ವವಾದಿಗಳು ಎಲ್ಲರನ್ನ ಸೇರಿಸಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿಕೊಂಡು ಈ ಒಂದು ಅಂಬೇಡ್ಕರ್ ಜಯಂತಿಯನ್ನ ಯಶಸ್ವಿ ಮಾಡೋಣ ಅಂತಕ್ಕಂಥ ವಿಚಾರ ತಮ್ಮ ಜೊತೆಗೆ ಹಂಚಿಕೊಂಡು ತಾವೆಲ್ಲರೂ ಕೂಡ ಇವತ್ತು ಹಿರಿಯರು ಕರೆದಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ತಾವು ಕೂಡ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಸೇರಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಏನಪ್ಪಾ ಅಂತಂದ್ರ ಈ ಸಿಂದಗಿ ನಗರದಲ್ಲಿ ಮಾಡ್ತಕ್ಕಂಥ ಜಯಂತಿಯನ್ನ ಇವತ್ತು ಎಲ್ಲ ರಾಜ್ಯದ ನೋಡುವ ಹಾಗೆ ಮಾಡ್ಬೇಕಂತಕ್ಕಂಥ ಆಶಾಭಾವನೆ ಇಟ್ಕೊಂಡು ನನಗೆ ಮಾತನಾಡಲು ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಅವಕಾಶ ಜಯಂತಿ ಅಂತೇಳಿ ಮಾಡ್ತಾರಂತಕ್ಕಂಥ ವಿಚಾರ ಐತಿ. ಆದ್ರ ಇವತ್ತಿನ ಬೆಳವಣಿಗೆಯಲ್ಲಿ ನನಗೆ ಕಂಡ ಪ್ರಕಾರ ಸಿಂದಗಿಯಲ್ಲಿ ಒಂದು ಪ್ರಜ್ಞಾವಂತರಾಗಿ ಕೂಡ ಇಲ್ಲಿ ಏನೋ ಒಂಥರ ದ್ವಂದ್ವ ವಿಚಾರಗಳು ಬರ್ಲಾಕತ್ತಾವ. ಅದು ಹಿರಿಯರು, ಸಮಾಜದ ಹಿರಿಯರು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆ ಎಲ್ಲರೂ ಕೂಡಿ ಒಂದೇ ಮಾಡುವಂತ ವಿಚಾರ ತಾವು ಮಾಡ್ಬೇಕು ಅಂತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಯಾಕಂತಂದ್ರ ಅಂಬೇಡ್ಕರ್ ಅವರಿಗೆ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಚಾರ ಇವತ್ತಿನ ಹೋರಾಟಗಾರರು ಮಾಡ್ಬೇಕಾಗ್ತದೆ.
ಸ್ವಪ್ರತಿಷ್ಠೆಗಾಗಿ ಇವತ್ತು ಏನಾದರೂ ನಾವು ಮಾಡಿದ್ರ ಸಮಾಜ ದಿಕ್ ತಪ್ತದೆ ಅಂತಕ್ಕಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಂತ. ಅದಕ್ಕ ನಮ್ದು ಯಾವುದೇ ವಿಚಾರ ಬರಲಿ, ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳು ಬಂದಾಗ, ಅವ್ರ ಸಿದ್ಧಾಂತಗಳು ಬಂದಾಗ ನಾವು ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ, ಪ್ರತಿಷ್ಠೆ ಅಂತಕ್ಕಂಥ ಬದಿಗಿಡಬೇಕಂತೇಳಿ ನಾನೆಲ್ಲಾ ನಮ್ಮ ಹೋರಾಟಗಾರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದಕ್ಕ ಈ ಏನ್ ಗೋಷ್ಠಿ ಐತಲ್ಲ, ಇದು ಏನ್ ಜಯಂತಿ ಮಾಡ್ತೀವಲ್ಲ, ಈ ಜಯಂತಿ ಇನ್ನೂ ಕೂಡ ಇನ್ನೊಂದು ಚರ್ಚೆ ಮಾಡಿ ಒಂದು ಒಳ್ಳೆ ರೀತಿ ಒಂದು ನಿರ್ಣಯಕ್ಕೆ ಬರೋಣ ಅಂತಕ್ಕಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.